ಬಂದೇ ಬಿಡ್ತು ಯುಗಾದಿ, ಮನೆಗೆ ಹೋಗೋ ಸಮಯ. ಯಾಕಂತ ಹೇಳಿದ್ರೆ ಕಂಟಿನ್ಯೂಸ್ ಹಾಲಿಡೇ ಸಿಕ್ಕಿತ್ತು, ಅದಕ್ಕೋಸ್ಕರ ಆಗೋ ಈಗ ಮಾಡಿ ಬಸ್ಸಿಗೆ ಬಂದೆ. ಫುಲ್ಲು ಲೇಟ್ ಆಗಿಬಿಟ್ಟೈತೆ. ಅಯ್ಯೋ ಮಂಡ್ಯ ಬಂತ ಮಂಡ್ಯ ಬಂತ ಮಂಡ್ಯ ಬಂತ ಅಂತ ಕಾಯ್ಕೊಂಡು ಕೂತಿದ್ರೆ ಮಂಡ್ಯನೇ ಇನ್ನೂ ಬಂದಿಲ್ಲ. ಫೈನಲಿ ಇನ್ನೇನು ಹತ್ರ ಹಬ್ಬ. ಸದ್ಯ ಮನೆಗೆ ಬಂದೆ ಕಣಪ್ಪ. ಮನೆಗೆ ಬಂದು ನಮ್ಮ ಅಣ್ಣನ ಟೀ ಶರ್ಟು ನಮ್ಮ ಅಪ್ಪನ ಚಡ್ಡಿ ಹಾಕ್ಕೊಂಡು ಮನೆಗೆ ಬಂದರೆ ಏನೋ ಒಂಥರ ಫ್ರೆಶ್ನೆಸ್ಸು. ಈಗ ನಮ್ಮಮ್ಮ ಸಖತ್ತಾಗಿ ಅಡುಗೆ ಮಾಡಿರ್ತಾರೆ, ಬಾರಿಸಿದೆ ಅನ್ನ, ನನ್ನ ಫೇವ್ರೆಟ್ ತಗ್ನೆಕಾಳು ಸಾರು ಮತ್ತು ಬ್ರಿಂಜಲ್ ಫ್ರೈ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಯುಗಾದಿ ಹಬ್ಬ. ನಮ್ಮಮ್ಮ ಎಣ್ಣೆ ಹಚ್ಕೊಡ್ತಾ ಇದ್ದಾರೆ. ತುಂಬ ದಿನ ಆಗಿದೆ ಎಣ್ಣೆ ಸ್ನಾನ ಮಾಡಿ. ಬೆಳಿಗ್ಗೆ ಆಮೇಲೆ ಎಣ್ಣೆ ಹಚ್ಕೊಂಡು ಕಾಫಿ ಬಿಸ್ಕೆಟ್ ಎಲ್ಲ ಕುಡಿದು ಯಾವುದು ಬೋರ್ ಆಗ್ತಿತ್ತು ಅಂತ ಸೀರೀಸ್ ನೋಡ್ತಿದ್ವಿ. ಆಮೇಲೆ ಮಧ್ಯಾಹ್ನದ ಊಟ, ಅಲ್ಲ ಹಬ್ಬದ ಊಟ, ವಡೆ ಸಾರು, ಚಿತ್ರಾನ್ನ, ಇಡ್ಲಿ, ವಡೆ, ಸಾಂಬಾರು, ಚಿತ್ರಾನ್ನ ಮತ್ತು ಇನ್ನೂ ಸಾಕಷ್ಟು ಅಡುಗೆಗಳು ಮಾಡಿದರು ನಮ್ಮಮ್ಮ. ನೋಡ್ತಿದ್ದೀರಲ್ಲ, ಒಬ್ಬಟ್ಟು, ಅಯ್ಯೋ ಮರ್ತೋಗ್ಬಿಟ್ಟು ಹೇಳೋದನ್ನು, ಕ್ಯಾರೆಟ್ ಪಲ್ಯ, ಸೌತೆಕಾಯಿ ಎಲ್ಲ ಇತ್ತು. ಅದನ್ನೆಲ್ಲ ತಿಂದು ಆಮೇಲಿಂದ ರೆಡಿಯಾಗಿ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಆಮೇಲಿಂದ ಊಟ ಮಾಡಿ ಮತ್ತೆ ನಿದ್ದೆ ಹೊಡೆಯೋದಕ್ಕಂತ ಬಂದೆ. ನಿದ್ದೆ ಆದ್ರೂ ಅಷ್ಟು ಬರ್ತಾ ಇಲ್ಲ, ಆದರೂ ನಾನು ಮಲ್ಕೋತೀನಪ್ಪ. ಇವಾಗ ಸಂಜೆ ಆಯಿತು, ಅದೆಷ್ಟು ಬೇಗ ಸಂಜೆ ಆಯಿತು. ಈಗ ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲ ಸೇರಿಕೊಂಡು ಹಂಗೆ ಮಾತಾಡ್ಕೊಂಡು ಬಟ್ಟೆ ಎಲ್ಲ ಹೇಳ್ಕೊಂಡು ಮಡಿಸಿ ನೈಟ್ ಊಟಕ್ಕೆ ಅನ್ನ ಮತ್ತು ಒಬ್ಬಟ್ಟಿನ ಸಾರು, ಅದೇ ಮಧ್ಯಾಹ್ನ ಏನು ಮಾಡಿದ್ರು ಅದ್ರ ಜೊತೆ ಸ್ವಲ್ಪ ಎಕ್ಸ್ಟ್ರಾ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಹೊಸದೊಡ್ಕು. ಆವತ್ತು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಹೊರಗೆ ತಿಂತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆಮೇಲಿಂದ ಚಿಕನ್ ತಂದ್ವಿ. ಚಿಕನ್, ಮಟನ್ ಎಲ್ಲ ಇತ್ತು. ಅದರಲ್ಲಿ ಒಂದಷ್ಟು ತುಂಬ ಐಟಮ್ಸ್ ಮಾಡಿದ್ವಿ, ಲೈಕ್ ಒಗ್ಗರಣೆ ಅನ್ನ, ಚಿಲ್ಲಿ ಚಿಕನ್, ನೋಡ್ಬೋದು ನೀವೇ, ಕೈಮಾ ಬಾಲ್, ಇದೆಲ್ಲ ಅವತ್ತು ಜಸ್ಟ್ ಏನು ಫ್ರೈಡೇ ಬಿದ್ದಿತ್ತಲ್ಲ, ಅದಕ್ಕೆ ಸ್ಯಾಟರ್ಡೇ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲ, ನಾನೊಬ್ಳು ಬಿಟ್ಟು, ಅದಕ್ಕೋಸ್ಕರ. ಆಮೇಲೆ ಅದನ್ನೆಲ್ಲ ಮಾಡ್ಕೊಂಡು ಆ್ಯಕ್ಚುಲಿ ಇನ್ನೂ ವ್ಲಾಗ್ ಕಂಟಿನ್ಯೂ ಇದೆ. ಸಂಡೇ ಎಷ್ಟೆಲ್ಲ ಐಟಮ್ಸ್ ಮಾಡಿದ್ದೀವಿ ಅಂತ ನಿಮ್ಗೆ ತೋರಿಸ್ತೀನಿ, ಓಕೆನಾ. ಊಟ ಅಂತೂ ಭರ್ಜರಿ ಆಗಿತ್ತು. ನೈಟ್ ಊಟಕ್ಕೆ